ಸಾಹಸಸಿಂಹ ವಿಷ್ಣುವರ್ಧನ್ ಹಾಗೂ ನಟಿ ಭವ್ಯ ಅವರ ಬಿಗ್ ಸ್ಕ್ರೀನ್ ಜೋಡಿ ಅಂತ ಅಂದರೆ ಎಂಥ ಜೋಡಿ ಅಂತ ಅಂದರೆ ನಿಜವಾಗ್ಲೂ ಒಂದು ಲೈಕ್ ಒಂದು ಸೂಪರ್ ಹಿಟ್ ಜೋಡಿ ಅಂತಲೇ ಹೇಳ್ಬೋದು. ಅವರಿಬ್ಬರು ತೆರೆ ಮೇಲೆ ಬರ್ತಿದ್ದಾರೆ ಅಂತಂದರೆ ನೋಡೋದಕ್ಕೆ ಅದೆಷ್ಟೋ ಚಂದವಾಗಿರ್ತಾ ಇತ್ತು. ಮೇ ಬಿ ಇವರು ರಿಯಲ್ ಜೋಡಿಗಳಿರ್ಬೋದು ಅಂತಲೇ ಅನಿಸೋ ಮಟ್ಟಿಗೆ ಅವರಿಬ್ಬರು ಅಷ್ಟು ಒಂದೊಳ್ಳೆ 3 ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಒಂದೊತ್ತು ಮುತ್ತುವಂಥ ಸಿನಿಮಾಗಳನ್ನ ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿದರು. ವಿಷ್ಣುವರ್ಧನ್ ಅವರ ಬರ್ತ್ಡೇ ಸೆಪ್ಟೆಂಬರ್ 18ಕ್ಕೆ, ಈಗ 75ನೇ ಜಯಂತಿ ಅವರದ್ದು ವಿಷ್ಣುವರ್ಧನ್ ಅವ್ರದ್ದು. ಸೊ ಅವ್ರ ಬಗ್ಗೆ ಮಾತನಾಡಬೇಕು ಅಂತಂದರೆ ನಾವು ನಟಿ ಭವ್ಯ ಅವರನ್ನೇ ಕೇಳಬೇಕು. ಸೊ ಯಾಕಂದರೆ ಅವ್ರ ಜೊತೆ ಕಳೆದಂಥ ಕ್ಷಣಗಳು ಮೇ ಬಿ ಎಷ್ಟು ನೆನಪುಗಳು ಅವ್ರ ಜೊತೆ ಕಳೆದಂಥ ಕ್ಷಣಗಳು ಅಂದರೆ ನಿಮ್ಮ ಮಾತಿನ ಮೂಲಕನೇ ವಿಷ್ಣುವರ್ಧನ್ ಸರ್ ಬಗ್ಗೆ ನಾವು ಕೇಳಬೇಕು ಅಂತಂದರೆ, ಯಾಕಂದರೆ ಅಷ್ಟು ಚೆನ್ನಾಗಿ ಮಾತಾಡ್ತೀರಾ ಅವ್ರ ಬಗ್ಗೆ. ಸೊ ಈಗ ನಿಮ್ಗೆ ಗೊತ್ತಿರೋ ಅಂಥದ್ದೇ ಡೆವಲಪ್ಮೆಂಟ್ಸ್ ಎಲ್ಲವೂ ಕೂಡ. ಸೊ ವಿಷ್ಣು ಸರ್ ಎಷ್ಟು ನೆನಪಾಗ್ತಾರೆ ನಿಮಗೆ, ಮತ್ತು ಈಗ 75 ವರ್ಷಗಳು ಅವರ ಹುಟ್ಟುಹಬ್ಬಕ್ಕೆ ಸೆಪ್ಟೆಂಬರ್ 18. ಸೊ ಏನೇನೆಲ್ಲ ನೆನಪಾಗುತ್ತೆ ಮೇಡಮ್? ಮೊದಲನೇದಾಗಿ 75ನೇ ವರ್ಷದ ಹುಟ್ಟುಹಬ್ಬ ಅವರಿಗೆ. ವಿ ಮಿಸ್ಡ್ ವಿಷ್ಣುವರ್ಧನ್ ಸರ್, ಬಟ್ ಅವರ ಒಂದು ನೆನಪು ಹಚ್ಚ ಹಸಿರಾಗಿ ಎಲ್ಲರ ಹೃದಯದಲ್ಲೂ ಇದೆ. ತುಂಬ ಸುಹೃದ್ರೂಪಿ ನಟ, ನನಗಿಷ್ಟವಾದಂಥ ನಟ, ಉತ್ತಮ ಕಲಾವಿದರು ಕೂಡ. ಅವ್ರ ಜೊತೆ ನಾನು ಒಂದಲ್ಲ ಎರಡಲ್ಲ ಒಂದು 15 ಚಿತ್ರಗಳಲ್ಲಿ ನಟಿಸಿದ್ದೆ. ಚಿತ್ರಗಳು ಅಷ್ಟೇ ಒಳ್ಳೊಳ್ಳೆ ಕಾದಂಬರಿ ಆದಂಥ ಚಿತ್ರಗಳು ತುಂಬ ಸೂಪರ್ ಡ್ಯೂಪರ್ ಹಿಟ್ ಆಯಿತು. ನಮ್ಮಿಬ್ಬರ ಜೋಡಿ ಅಷ್ಟು ಜನಪ್ರಿಯವಾದವು ಕೂಡ. ಆಗಿನ ಕಾಲದಲ್ಲಿ ಅವರು ಅಷ್ಟು ತುಂಬ ಹೆಸರಿತ್ತು ಅವ್ರಿಗೆ. ನಾನು ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆನೇ ಅವರು ತುಂಬ ದೊಡ್ಡ ಕಲಾವಿದರಾಗಿದ್ದರು. ಸೂಪರ್ ಸ್ಟಾರ್ ವಿಷ್ಣುವರ್ಧನ್ ಅವ್ರ ಜೊತೆ ನಾನು ಮಾಡಿದ್ದು ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಾನು ತುಂಬ ಅದೃಷ್ಟ ಅಂದ್ಕೊಳ್ತೀನಿ. ಒಂದಲ್ಲ ಎರಡಲ್ಲ ತುಂಬ ಪಿಕ್ಚರ್ಸು ಮಾಡಿದ್ದೀನಿ. ಈಗ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಭಾಳಷ್ಟು ಇದೆ. ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ವರ್ಕ್ ವಿತ್ ಹಿಮ್. ಮ್ಯಾಮ್, ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ ನಾವೆಲ್ಲರೂ ಕೇಳಿದ್ದೀವಿ ಅವ್ರ ವ್ಯಕ್ತಿತ್ವದ ಬಗ್ಗೆ. ಎಷ್ಟು ಅಂದರೆ ತುಂಬ ಬಡವ್ರಿಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಸೊ ಆ ಥರದ್ದೆಲ್ಲ ಕೇಳ್ಪಟ್ಟಿದ್ದೀವಿ ಅಷ್ಟೇ ನಾವು. ಸೊ ನೀವು ನೋಡಿದಾಗೆ ವಿಷ್ಣುವರ್ಧನ್ ಸರ್ ಬಗ್ಗೆ ಹೇಳೋದಾದರೆ ಹೇಗಿರ್ತಿದ್ರು? ಇಟ್ಸ್ ರಿಯಲಿ. ಬಟ್ ಎಲ್ಲ ಕಲಾವಿದರು ಕೂಡ ನನ್ನ ಮುಂದೆನೇ ಹೇಳ್ಕೊಂಡಿದ್ದಾರೆ ಅವ್ರ ಬಗ್ಗೆ ಎಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಸಿಹಿ ಕೈ ಚಂದ್ರು ವಿಷ್ಣುವರ್ಧನ್ ಬಗ್ಗೆ ತುಂಬ ಹೇಳ್ತಾರೆ. ಅವರು ಒಂದ್ಸಲ ಹೆಲ್ತ್ ಇದಾದಾಗ ವಿಷ್ಣು ಸರ್ ಅವರಿಗೆ ತುಂಬ ಹೆಲ್ಪ್ ಮಾಡಿದ್ರು ಅಂತ ಈ ಥರ ಬಹಳಷ್ಟು ಜನರು ಹೇಳ್ತಾರೆ.